ನಮ್ಗೊಂದು ನಾವು ಒಟ್ಟಿಗೆ ತಿರುಗಾಟ ಮಾಡುವ ಒಂದು ಸೌಭಾಗ್ಯ ಸೌಭಾಗ್ಯ ದೇವರು ಕೊಟ್ಟ ವರ ಅದು. ಹೌದು. ಶಂಕರ ಭಗವತರು ಹೇಳುದು ಅದು ಹ್ಯಾಂಗ ಟಚ್ ಆಗ್ತಾನೆ ಗೊತ್ತಿಲ್ಲ ಮಾರ. ಹಂಗಂತ ಚೌಕಿಯಲ್ಲ ನಾವು ಅಥವಾ ಮಾತುಕತೆ ಇಲ್ಲ. ರಂಗಸ್ಥಳದಲ್ಲಿ ನಾನು ಇಂಥದ್ದು ಬಾರಿಸ್ತೇನೆ, ನೀ ಇಂಥದ್ದು ಬಾರಿಸೋ ರಾಮ ಒಂದಳಿ ಅವ್ರು ಹೇಳುವುದಿಲ್ಲ, ಹ. ನಾವು ಎಣ್ಸಿ ಬಾರಿಸುವುದಲ್ಲ. ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. GR ಕಾಳಿಂಗ್ ನಾವಡರ ನೆನಪು ಕಾರ್ಯಕ್ರಮ ಯಕ್ಷಗಾನ ಗಂಧರ್ವ GR ಕಾಳಿಂಗ್ ನಾವಡ ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಮಂದಾರ್ತಿಗೆ ಬಂದಿದ್ದೇವೆ. ಮಂದಾರ್ತಿಯಲ್ಲಿ ಇರತಕ್ಕಂಥ ಜನಪ್ರಿಯ ಚಂಡೆವಾದಕರು ಮಂದಾರ್ತಿ ರಾಮಣ್ಣ ಎಂದೇ ಪ್ರಸಿದ್ಧಿ ಹೊಂದಿರತಕ್ಕಂಥವರು, ಅವರ ಮನೆಗೆ ಬಂದಿದ್ದೇವೆ. ಅವ್ರ ಜೊತೆ ಮಾತುಕತೆಯನ್ನು ಆಡ್ತೇವೆ. ಕಾಳಿಂಗ್ ನಾವಡರ ಜೊತೆ ಅವರು ಬಹಳಷ್ಟು ವರ್ಷಗಳ ಕಾಲ ಇದ್ದವರು ಅಂತ ಒಂದು ಮೇರು ಕಲಾವಿದರು. ಅವರ ಜೊತೆ ಮಾತುಕತೆಯನ್ನು ಆಡೋಣ. ಅವರ ಜೊತೆ ಮಾತುಕತೆ ಆಡ್ಲಿಕ್ಕೆ ನಮ್ಮೊಂದಿಗೆ ಜನಪ್ರಿಯ ಭಾಗವತರು ರಾಘವೇಂದ್ರ ಮೈ ಅವರಿದ್ದಾರೆ. ಅವರು ಮಾತುಕತೆಯನ್ನು ಆಡ್ತಾರೆ. ಅವರ ಮಾತುಕತೆಯಲ್ಲಿ ಬರುವಂತಹ ವಿಷಯವನ್ನ ತಿಳಿಯೋಣ. ಹಾಗೆ ಕಾಳಿಂಗ್ ನಾವಡರ ಬಗ್ಗೆ ಇನ್ನಷ್ಟು ತಿಳಿಯೋಣ. ರಾಮಕೃಷ್ಣ ಮಂದಾರ್ತಿ ಸರ್ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸೋಣ. ಸರ್, ನಿಮ್ಗೆ ಪ್ರೀತಿ ಸ್ವಾಗತ ಸರ್. ತಮ್ಮೊಂದಿಗೆ ರಾಘವೇಂದ್ರ ಮಯ್ಯ ಸರ್ ಅವರು ಮಾತಾಡ್ತಾರೆ. ಆ ಮಾತಿನಲ್ಲಿ ನಿಮ್ಗೆ ಏನು ನೆನಪಿದೆ ಅದೆಲ್ಲ ಅವರೊಂದಿಗೆ ಮಾತಾಡಿ. ಹಾಗೆ ಮುಂದಿನ ಮಾತು ರಾಘವೇಂದ್ರ ಮಯ್ಯ ಸರ್. ಸರಿ ಸರ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಮಯ್ಯ ಹಾಲಾಡಿ, ಯಕ್ಷಗಾನ ಭಾಗವತ. ಕಾಳಿಂಗನವಡ್ರ ನೆನಪು. ದಿವಂಗತ ಕಾಳಿಂಗನವಡ್ರು ಯುಗ ಪ್ರವರ್ತಕರು, ಹೊಸದಾಗ ಚಕ್ರವರ್ತಿಗಳು, ಯಕ್ಷಗಾನದ ದಂತಕಥೆ ಕಾಳಿಂಗನವಡ್ರು. ಇವತ್ತು ನಮ್ಮೊಂದಿಗೆ ಅವರೊಂದಿಗೆ ರಂಗ ಸಾರಥ್ಯವನ್ನು ಮಾಡಿದಂಥ ಮಂದತ್ತಿ ರಾಮ ಅವರು, ರಾಮಕೃಷ್ಣ ಮಂದತ್ತಿ ಅವರು ನಮ್ಮೊಂದಿಗಿದ್ದಾರೆ. ಪ್ರಖ್ಯಾತ ಚಂಡವಾದಕರು. ಕಾಳಿಂಗನವರೊಟ್ಟಿಗೆ ಸತತವಾಗಿ ಕೆಲವು ವರ್ಷಗಳ ಕಾಲ ಅವರ ಸಾಥಿಯಾಗಿ ಚಂಡವಾದಕರಾಗಿ ಸಾಲಿಗ್ರಾಮ ಮೇಳದಲ್ಲಿ ಮಿಂಚಿದವರು. ನಮಸ್ಕಾರ ರಾಮಣ್ಣ. ನಮಸ್ಕಾರ. ಅವರ ಕೊನೆ ವರ್ಷದವರೆಗೂ ನೀವೇ ಒಡನಾಡಿಯಾಗಿ ಇದ್ದವರಂತ. ಮೊದಲಿನ ದಿವಸದ ತನಕ ಸಾಗರದ ಆಟದ ತನಕ ನೀವಿದ್ದವರಂತ. ಪ್ರಖ್ಯಾತ ಚಂಡವಾದಕರು ನಮ್ಮ ಮಟ್ಟಿಗೆ. ನೀವ್ ಹೇಳುದು ಬೇಡ, ನಾವು ಮುಗಿಸಿದ್ವಿ. ಹೆದರಿಕೆ ಆಯ್ತು ನಮ್ಗೆ. ಇಲ್ಲ, ಹಂಗೆ ಹೇಳ್ಕೊಳ್ಳಿ. ಆ ಸ್ಥಾನದಲ್ಲಿ ನೀವು ಇದ್ದೀರಿ, ಇವಾಗ್ಲೂ ಇದ್ದೀರಿ, ಅವಾಗ್ಲೂ ಇದ್ದೀರಿ. ನಾವುಡ್ರ ಸಾಂಗತ್ಯದಲ್ಲಿ ಬೆಳೆದವರು. ನಾವುಡ್ರು ನೀವು ಕಂಡಂತೆ, ಅಂದ್ರೆ ನೀವು ನಾವುಡ್ರನ್ನ ನೋಡಿದ ರೀತಿ ಒಂದ್ಸಾರಿ ನೆನಪಿಸ್ಕೊಂಡ್ರೆ ನಾವು ಕೇಳ್ಬೇಕನ್ನೋ ಒಂದು ಆಸೆ. ನೀವು ಯಾವಾಗ ಸಾಲಿಗ್ರಾಮ ಮೇಳಕ್ಕೆ ಹೋದ್ರಿ ನಾವುಡಿರುವಾಗ? ನಾನು 83ನೇ ಇಸ್ವಿಗೆ ಸಾಲಿಗ್ರಾಮಕ್ಕೆ ಸೇರ್ಪಡೆ. ಅವರೊಟ್ಟಿಗೆ 7 ವರ್ಷ ನಾವು ತಿರುಗಾಟ. ಹೌದು, 7 ವರ್ಷ ತಿರುಗಾಟ. 83 ಮಾರುಕಟ್ಟೆ ಮೇಳದಲ್ಲಿ ಇದ್ರಿ. 76ಕ್ಕೆ ಮಾರಣಕಟ್ಟೆ ಹೋಗಿದ್ ನಾನು. ಗೊತ್ತಾಯ್ತು. 74, 75ಕ್ಕೆ ಮಂದರ್ತಿ ಗೋಡಂಗಿ ಕಟ್ವೇಶ ಆಗಿ 76 ವರ್ಷಕ್ಕೆ ಸರಿ ಇಸುವಿಗೆ ನಾನು ಮಾರಣಕಟ್ಟೆ ಹೋಗಿ 7 ವರ್ಷ ತಿರುಗಾಟ ಮಾಡಿ 1 ವರ್ಷ ಮಂದರ್ತಿ ಮಾಡಿ 87, 83. ಹೌದು. 83ರಲ್ಲಿ ಪರ್ಕಳ ಒಂದು ಆಟಕ್ಕೆ ಕಾಳಿಂಗನವರು ಗಜಾನನ ಭಂಡಾರಿ ಗುಣವಂತೆ ಅವ್ರು ಬಂದ್ರು. ಅವ್ರು ಬಂದು ಆ ವರ್ಷ ಚಂಡೆಗಾರರಿಲ್ಲ ಸಾಲಿಗ್ರಾಮದಲ್ಲಿ. ಶಾಂತಾರಾಮ್ ಭಂಡಾರರು ಬಿಟ್ಟಿದ್ರು ಉಪ್ಪಿನಪಟ್ಟಣ. ಕಡೆಗೆ ಗಜಾನ ಮತ್ತು ನಾವ್ರು ಒಟ್ಟು ಬಂದು ಚಂಡೆ ರಾಮ ಒಬ್ಬ ಇದ್ದ, ಒಳ್ಳೆ ಚಂಡಿ ಬಾರಿಸ್ತಾನೆ. ಗಜಾನನ ಭಂಡಾರಿಯ ತಮ್ಮ ನಾನು ಒಟ್ಟು ಮಾರಣಕಟ್ಟೆಯಲ್ಲಿ ಮೇಳದಲ್ಲಿ ಇದ್ದವರು. ಸುಬ್ರಾಯ ಭಂಡಾರಿ ನಮ್ಮ ಗುಣವಂತೆ. ಅದನ್ನ ನೋಡಿ ಇವ್ರು ಭರವಸೆ ನಮ್ಮ ಮೇಳಕ್ ಬಾರ ಅಂದ್ರು. ಬೈಕ್ ತಕೊಂಡು ಹೋದ್ರು. ಅಲ್ಲಿ ಆಟಕ್ಕೆ ಆವಾಗ ಶಂಕರ ಭಗವತ ಒಡ್ಡೊಳಗ ತನಕ ಚಂಡೆ ಬಾರಿಸಿ ಕಡೆಗೆ ಮೊದ್ಲಿಗೆ ಹಾಕ್ಬಿಟ್ಟು ಗಜಾನನ ಭಂಡಾರಿ ಆಗಳಿಗೆ ಶಿಷ್ಯ ಒಬ್ಬ ಹಂಡ್ರ ಮನೆ ನರಸಿಂಹ ಅವರು ಒಟ್ಟು ಮೊದ್ಲೆ ಶಂಕರ ಭಗವತರು ಮುಖ್ಯ ಮೊದಲು ಚಂಡೆ ಬಾರಿಸ್ತಿದ್ದ ಶಂಕರ ಭಗವತರು ಬುಡದಲ್ಲಿ ಚಂಡೆಗಾರ ಒತ್ತು ಚಂಡೆ.
ಕಡೆಗೆ 1 ಗಂಟೆಗೆ ನಾವುಡ್ರು ಬರುವಾಗ ನಾವುಡ್ರು ಶಂಕರ ಭಗವತ್ ಗಜಾನನ ಭಂಡಾರಿ ಚಂಡೆ ಚಂಡೆ ಶಾಂತಾರಾಮ್ ಬಿಡ್ಲಿಕ್ಕೆ ಹೋಗಿ ಹೌದು ಹೌದು ನಮ್ಗೊಂದು ನಾವುಡ್ರು ಒಟ್ಟಿಗೆ ತಿರುಗಾಟ ಮಾಡುವ ಒಂದು ಸೌಭಾಗ್ಯ ಸೌಭಾಗ್ಯ ದೇವರು ಕೊಟ್ಟ ವರ ಅದು. ಹೌದು ಸುವರ್ಣ ಯುಗ ಅಂತ ಹೇಳ್ಬೋದು. ಅದು ಅದು ಎಂತ ಹೇಳಲಿಕ್ಕೆ ಅದಕ್ಕೆ ಶಬ್ದ ಇಲ್ಲ. ಹೌದು, ಶಬ್ದ. ನಾವುಡ್ರೊಟ್ಟಿಗೆ ತಿರುಗಾಟ ಹೌದು ಅದು ನಮ್ಗೆ ಬಂದ ಪುಣ್ಯ. ತುಂಬಾ ಭಾಗ್ಯವಂತರು ನೀವು, ತುಂಬಾ ಭಾಗ್ಯವಂತರು. ನಾವು ಎಣಿಸ್ಕೊಂಡ್ರೆ ನಾವು ನಿಮ್ಮೊಟ್ಟಿಗೆ ಕೂತ್ಕೊಳ್ಲಿಕ್ಕೂ ಅರ್ಹರಲ್ಲ. ಯಾಕೆಂದ್ರೆ ನಾವು ಯಾವತ್ತೂ ಎಣಿಸ್ಕೊಳ್ಳು. ನಾವು ದೊಡ್ಡದಂತೇಳಿ ನಮ್ಗೆ ಹೇಳುವ ಬೇರೆಯವರು ಅನುಭವಿಸಿ ಹೇಳಿದ ಮಾತು ರಾಮಣ್ಣನ ಪೆಟ್ಟೆ ಬೇರೆ ಮಾರ್ರೆ ಅದು 100ಕ್ಕೆ 100 ಅದು. ಅದು ನೋಡಿ, ನೀವು ಇವತ್ತಿಗೂ ರಾಮಣ್ಣ ಮಂದತಿ ರಾಮಣ್ಣನೇ. ನಾನು ಯಾವತ್ತೂ ಹೇಳು, ನೀವು ಎಲ್ಲಿ ಓದಿದ್ರು ರಾಮಣ್ಣನೇ. ಯಾಕೆಂದ್ರೆ ನಿಮ್ ಪೆಟ್ಟೆ ಹಾಗೆ ಅದಕ್ಕೊಂದು ವ್ಯವಸ್ಥಿತವಾದ ಇದುಂಟು. ಯಾವ್ದು ಆ ಚಂಡೆಗೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಉಂಟು. ಯಾವ್ದು ಎಲ್ಲ ಬೇರೆ ಎಲ್ಲರ ಹಾಗೆ ಅಲ್ಲ. ಅದು ಎಲ್ಲರೂ ಹೇಳುವಂಥದ್ದು, ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಯಕ್ಷಗಾನದಲ್ಲಿ. ವಿಷಯ ನಮಗ್ ಗೊತ್ತಿಲ್ಲ. ಅಲ್ಲ ನೀವೆಲ್ಲ ಹೇಳ್ಬೇಕು. ಅಲ್ಲ ನೀವೆಲ್ಲ ಹೇಳ್ರ ಮೇಲೆ ಗೊತ್ತಾಗಿದ್ದು ನಮ್ಗೆ. ಅಲ್ಲ 100ಕ್ಕೆ 100 ಅದು ನೀವು ಕಲ್ತಿದ್ದಲ್ಲ, ಗಾಡ್ ಗಿಫ್ಟ್ ಅದು ನೀವು ಕಲ್ತಿದ್ದು. ಅದೇ ನಮಗೆ ಶಂಕರ ಭಗವತ್ ನಮ್ಮ ಜೋಡಿನ ತುಂಬಾ ಜನ ಹೇಳ್ತಾರೆ. ಈಗ ರೆಕಾರ್ಡ್ ಕೇಳುವಾಗ ಹೌದು ಇದು ಆ ಟೂಮ್ ಬಿಟ್ಟು ಚಂಡೆ ಬಾರಿಸುದು ಇದೆಲ್ಲ ನಮಗೆ ವಿಷಯ ಗೊತ್ತಿಲ್ಲದೆ ಆದದ್ದು. ನಾನ್ ನೋಡು ಇದ್ದಾವಾಗ ನಿಮ್ಮ ಹಿಮ್ಮೇಳದ ಲೆಕ್ಕಾಚಾರಗಳು ಒಂದು ಚೂರು ಆಚೆ ಈಗ ಪ್ರತಿ ನಮ್ದೆಲ್ಲ ನೀವು ಕ್ಯಾಸೆಟ್ ಕೇಳಿ, ಎಲ್ಲ ಒಂದು ಕ್ಯಾಸೆಟ್ ಕೇಳುವಾಗ ಒಂದು 3-6 ಒಂದು 4-6 ಒಂದು 2 ಒಂದು 3-6 ಒಂದು 2 ನನಗೆ ಕೇಳಿ ನಾನೇ ನಾಚ್ಕೊಂಡ್ಬಿಟ್ರೆ ಹೇಳುಕೋತಿಲ್ಲ ಯಾರ ಹತ್ರ. ಇದು ಹೇಳುದಲ್ಲ, ಆ ಕ್ಯಾಸೆಟ್ ಅನ್ನ ನಾವು ಕೇಳ್ತಾ ಇತ್ತ. ಅದ್ರ ಲೆಕ್ಕಾಚಾರ ಅಂದ್ರೆ ಒಂದು ಚೂರು ಆಚೀಚೆ ಹೋಗ್ತಿಲ್ಲ. ನಾನ್ ನೋಡಿದ್ ನಿಮ್ಮ ಹಿಮ್ಮೇಳದಲ್ಲಿ ಅಷ್ಟು ಖಚಿತತೆ. ಅದು ನಮಗ್ ಗೊತ್ತಿಲ್ಲದೆ ಆಗಿದ್ದು. ಶಂಕರ ಭಗವತ್ರು ಹೇಳುದು ಅದು ಹ್ಯಾಂಗ ಟಚ್ ಆಗ್ತಾನೆ ಗೊತ್ತಿಲ್ಲ ಮಾರ. ಹಂಗಂತ ಚೌಕಿಯಲ್ಲ ನಾವು ಅಥವಾ ರಂಗಸ್ಥಳದಲ್ಲಿ ನಾನು ಇಂಥದ್ದು ಬಾರಿಸ್ತೇನೆ ನೀ ಇಂಥದ್ದು ಬಾರಿಸೋ ರಾಮ ಒಂದಳಿ ಅವ್ರು ಹೇಳುವುದಿಲ್ಲ, ನಾವು ಎಣ್ಸಿ ಬಾರಿಸುವುದಲ್ಲ. ರಂಗಸ್ಥಳದಲ್ಲಿ ನಾವು ತಾಳದ ಸೂಚನೆ ಕೊಟ್ಟರು ನಾವು ಅದೇ ಪೆಟ್ಟು ಬರ್ತಿತ್ತು. ರಾಮು ಇಂಥದ್ದೇ ಬಾರಿಸಿದ್ರೆ ಆತಿತ್ತಂಬತ್ತಿ ನಾನು ಬಾರಿಸ್ತಿದ್ದೆ. ಅದೆಲ್ಲ ಅಲ್ಲ, ಅದೆಲ್ಲ ಅವ್ರಿಗೂ ನಮಗೂ ಒಂದು ಸಾಂಗತ್ಯ. ಅದು ಹ್ಯಾಂಗ ಅಂದಳಿ ವಿಷಯ ಬಾಯಲ್ಲೇ ಹೇಳುವಂತದ್ದು. ನಾ ಮಾಣಕಟ್ಟೆ ಹೋದಲ್ಲೂ ಹಂಗೆ 2 ವರ್ಷ ನಾನು ಶ್ರುತಿ ಇಲ್ಲದೆ ಚಂಡೆ ಬಾರಿಸಿದೆ. ಇದೇ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅಣ್ಣನ ಒಟ್ಟು ಮೊದ್ಲೆ ನನ್ ಚಂಡೆ ದರ್ಲೇಣಿ ನಾಗಶೆಟ್ರ ಅಂತ ಹಾಸಿಗಾರ ಕಾಣಿಸಿದ್ರು. ಅವಾಗ ಹೇಳಿದ್ರು, ಮಗ ನೀ ಎಷ್ಟು ಚಂಡಿ ಬಾರ್ಸು, ಒಳ್ಳೆ ಚಂಡಿಗಾರಿಕೆ. ಹೌದು, ಶ್ರುತಿ ಮಾಡು ಗೊತ್ತಿಲ್ದ್ರ ಮೇಲೆ ನೀ ಚಂಡಿಗಾರನೇ ಅಲ್ಲ. ಇಲ್ಲಿಗೆ ಮಂಡ ಬಿಸಿ ಹೊಡಿ ಮಂಚ ಕೆಳಗೊಂದು ಮೇಜು, ಮೇಜ್ ಮೇಲೆ ಚಂಡೆ ಇಡುದು. ಶ್ರುತಿ ಇಲ್ಲ ಅಂದ್ರೂ ಮೇಜ್ ಮೇಲೆ ಚಂಡೆ ಇಡುದು. ನಾವು ಒಟ್ಟು ಮೊದ್ಲೇ ಶ್ರುತಿ ಮಾಡಿ ಕೊಡುದು, ಮತ್ತೆ ಬಾರ್ಸುದು ನಾವು. ಅಂದ್ರೆ ಅಷ್ಟು ಬೇಜಾರಾಯ್ತು ನಿಮ್ಗೆ. ನಾಗಶೆಟ್ರ ಹೇಳ್ರ ಮೇಲೆ ಅಡ್ಡೇ ದಿವಸ ರಾತ್ರಿ ಮಾರನೇ ದಿವಸ ಪ್ರಭಾಕರಾಚಾರ್ಯ ಗೋಪಾಲಾಚಾರ್ಯ ಅಣ್ಣ ಪ್ರಭಾಕರಾಚಾರ್ಯ ಮಾತುಕತೆ ಇಲ್ಲ. ಅಂದ್ರೆ ನಮ್ಗೆ ಶ್ರುತಿ ಮಾಡುಕ ಹೇಳ್ತಿದ್ದ ರಾಮು. ಈಗ ಶ್ರುತಿ ಮಾಡುದು ಅವನೇ ಮಾಡ್ಕೊಂಡ ಬಾರಿ ಅಲ್ಲ, ಸಿಟ್ಟೆ ಅಲ್ಲ. ಬಟ್ ಇಷ್ಟೊತ್ತರಿ ನನ್ನ ಹತ್ರ ಶ್ರುತಿ ಮಾಡ್ಕೊಂಬಿದ್ದ ಹೇಳ್ತಿದ್ದ. ಈಗ ನನ್ನ ಹತ್ರ ಶ್ರುತಿ ಮಾಡುಕ ಅವನೇ ಮಾಡ್ಕೊಂತನಲ್ಲ. ಆ ಶ್ರುತಿ ಜ್ಞಾನ ಆದ್ರ ಮೇಲೆ ಎಲ್ಲರೂ ರಾಮಣ್ಣನ ಚಂಡೆ ಅಂದ್ರೆ ಆ ಶ್ರುತಿಯಲ್ಲಿ ಅದು ಅಷ್ಟು ಲಾಯ್ಕಿತ್ತು ಹೇಳಿ ನಮಗೂ ವಿಷಯ ಗೊತ್ತಿಲ್ಲ. ಅದು ನಾನ್ ಕಂಡಿದ್ದು ಒಂದು ಹುಂಚನಕಟ್ಟೆ ಇವರು ಶ್ರೀನಿವಾಸಣ್ಣ ನೀವು ಒಂದು ಶ್ರುತಿ ಚೇಂಜ್ ಆದ ಪಟ್ಟ ನೀವು ಶ್ರುತಿ ಮಾಡ್ಕೊಂಬರು. ನೀವು ಇಬ್ರು ಭಾರಿ ಜನರು. ನಾನ್ ನೋಡಿದ್ದು ಹೌದಪ್ಪ. ಜನರು ತುಂಬಾ ಜನರು. ನೀವು ಶ್ರುತಿ ಬೇಡ, ಈಗ ಶ್ರುತಿ ಪೆಟ್ಟಿಗೆ ಬೇಡ, ಚೇಂಜ್ ಆರ್ಗತಿಗೆ ಪಟ್ಟ ಶ್ರುತಿ ಮಾಡ್ಕೊಳ್ಳುವ ಜಾಣ್ಮೆ ನಿಮ್ಮಿಬ್ಬರಿಗೆ ಮಾತ್ರ ನಾನ್ ಕಂಡದ್ದು. ಬೇರೆಯವರು ಕಂಡಿರ್ಬೋದು. ಅದು ಪಟ್ಟ ಜಾಣ್ಮೆ ನಿಮ್ಮಿಬ್ಬರಿಗೆ ತುಂಬಾ ಉಂಟು. ಯಾವ್ದು ಕಪ್ಪೆಟ ಬಿಳಿಮೂರು ಹಾಕರ ಗತಿಗೆ ಪಟ್ಟ ಗೊತ್ತಾಪದು ನಾನ್ ಕಂಡ ಪ್ರಕಾರ ನಾನ್ ಕಂಡಿದ್ದೆ. ಅವರಿಬ್ರು ಶಿರಸಣ್ಣನು ಕಂಡಿದ್ದೆ. ಆ ಮಟ್ಟಿಗೆ ನಂಬರ್ 1.
ಆ ಕಾಲದಲ್ಲಿ ಹುಂಚಿದಗಟ್ಟೆ ಮೊದ್ಲೇ ನನ್ ಚಂಡೆ ಬಾರ್ಕೂರ್ ಆಟಕ್ಕೆ ನಮ್ದೇ ಮೊನ್ನೆ ಒಂದು ಇದ್ರಲ್ಲಿ ಎಪಿಸೋಡ್ ಅಲ್ಲಿ ಹೇಳ್ರಿ ನೀವು. ಆವಾಗ ನಿಮಗೆ ಸಣ್ಣ ಪ್ರಾಯ ಒಂದು 10-15 ಅಲ್ಲ 15 ವರ್ಷ ಅಷ್ಟೇ ಅದೇ. ಅಷ್ಟೇ ಪ್ರಥಮ ವಿಡಿಯೋ ಕ್ಯಾಸೆಟ್ ಯಕ್ಷಗಾನದಲ್ಲಿ. ಆನಂತರ ಈ ಕಾಳಿಂಗನಗೌಡರ ಮೇಳಕ್ ಬಂದ್ರಿ. ಬಂದವಾಗ ನಿಮ್ಗೆ ಹೆದರಿಕೆ ಆಯ್ತಾ? ಇಲ್ಲ, ನಾವು ಬಯಲಾಟದ ಚಂಡೆಗಾರರು. ಅವ್ ನೀವು ಮಾನಕಟ್ಟೆ ಮಂದರ್ತಿಯಲ್ಲಿ ಮುಂದೆ ಹೌದು. ಪದ್ಯಕ್ಕೆ ಹೇಗೆ ಬಾರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಚಂಡೆ ಬಡುದು ಬಿಟ್ರೆ ಮದ್ದಿಗೆ ಬಾರ್ಸ ಪದ್ಯಕ್ಕೆ ಬಾರಿಸ್ಬೇಕು ಗೊತ್ತಿಲ್ಲ. ಬಯಲಾಟದಲ್ಲಿ ವ್ಯವಸ್ಥೆ ಹಾಗೆ ಅಲ್ಲ ನಿಮ್ಗೆ? ಅಲ್ಲ, ಅದು ನರಸಿಂಹದಾಸರು ಹೇಳ್ತಿದ್ರು. ಅವರಿಗೆ ಲವಕುಶ ಕಳಗದ ಸೀತೆ ಪದ್ಯಕ್ಕೂ ನಾನ್ ಚಂಡೆ ಬಾರಿಸ್ಬೋದು. ಮರವಂದಿ ನರಸಿಂಹ ಮೊದ್ಲೇ ತುಂಬುದಿಲ್ಲ. ಅದೇ ವಿಷಯ ಅದು. ಬೇಡವೈ ಸುತರೀರ ಮೃಗಬೇಟೆ ಎಂಬುದು ಕೇಳಿರಯ್ಯ. ಆ ಚಂಡೆಗೂ ಮಾಬಶೆಟ್ರ ಸೀತೆ ಲವಕುಶರಿಗೂ ಪದ್ಯ ಇದು ಸೀತೆ ಪದ್ಯಕ್ಕೂ ಚಂಡೆ ಬಾರಿಸ್ಬೇಕು. ಬಾರ್ಸ್ಕಂದ್ರೆ